ಕೊತ್ತಲವಾಡಿ. ಇದು ಪುಷ್ಪಾ 3 ಸಿನಿಮಾವಲ್ಲ. ಇದು ಪುಷ್ಪಾ ಅರುಣ್ ಕುಮಾರ್, ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ನಿರ್ಮಿಸಿದಂತಹ ಮೊದಲನೆಯ ಸಿನಿಮಾ. ಒಂದು ಸಕ್ಸಸ್ಫುಲ್ ಮೂವಿ ಕೊಟ್ಟ ನಂತರ ತಾವೇ ಪ್ರೊಡ್ಯೂಸರ್ ಆಗುವುದನ್ನು ಬಿಟ್ಟು ಅವರ ತಾಯಿ ಪ್ರೊಡ್ಯೂಸರ್ ಆಗಿದಾರಲ್ಲ. ಸರ್, ನಂಗೊಂದು ಡೌಟು. ಎಲ್ಲೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ನಮಸ್ಕಾರ ಸಿನಿಮಾ ಪ್ರೇಮಿಗಳೇ. ಇವತ್ತು ನಮ್ಮ ಮುಂದೆ ನಿಂತಿದೆ ಒಂದು ರಿಯಲಿಸ್ಟಿಕ್, ಪವರ್ಫುಲ್ ಗ್ರಾಮೀಣ ಚಿತ್ರ. ಅದೇ ಕೊತ್ತಲವಾಡಿ. ಇದು ಕಾಮನ್ ಸಿನಿಮಾವಲ್ಲ, ಇದೊಂದು ಹಳ್ಳಿ ಕತೆ. ಸತ್ಯ, ಶಕ್ತಿ, ಭ್ರಷ್ಟಾಚಾರ, ಹೋರಾಟ ಇವನ್ನೆಲ್ಲ ನೀವು ಈ ಸಿನಿಮಾದಲ್ಲಿ ನೋಡಬಹುದು. ವೀಕ್ಷಕರೇ, ಒಂದೇ ಪ್ರಶ್ನೆ: ನಾವೆಲ್ಲ ಮೌನವಾಗಿರಬೇಕಾ ಅಥವಾ ಭ್ರಷ್ಟಾಚಾರದ ಎದುರಲ್ಲಿ ತಲೆಬಾಗಬೇಕಾ? ಇಂಥದ್ದೇ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಬರುತ್ತಿದೆ ಕೊತ್ತಲವಾಡಿ. ಚಿತ್ರದ ಹಿನ್ನೆಲೆ ಒಂದು ಹಳ್ಳಿ, ಕೊತ್ತಲವಾಡಿ. ಈ ಹಳ್ಳಿಯಲ್ಲಿ ಬಡತನ, ಹಸಿವು, ಮರಳು ಮಾಫಿಯಾ ಮತ್ತು ಭ್ರಷ್ಟ ಅಧಿಕಾರಿಗಳ ನಡುವೆ ಸಿಕ್ಕಾಕೊಂಡ ಜನರ ಜೀವನವನ್ನು ಚಿತ್ರಿಸಲಾಗಿದೆ. ಇಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ, ರಾಜಕೀಯ ನಾಯಕರು ಮತ್ತು ಮಾಫಿಯಾ ಗ್ಯಾಂಗ್ ಇವೆಲ್ಲರ ಮಧ್ಯೆ ನಡೆಯುವ ನೈಜ ಹೋರಾಟದ ಕಥೆಯಾಗಿದೆ. ಪೃಥ್ವಿ ಅಂಬರ್ ರಿಯಲಿಸ್ಟಿಕ್ ಹೀರೋ. ನೋಟ, ನಟನೆ, ಡೈಲಾಗ್ ಎಲ್ಲವೂ ಪರ್ಫೆಕ್ಟ್. ಕಾವ್ಯ ಶೈವ ಅವರ ಪಾತ್ರ ತುಂಬ ಭಾವನೆಗಳಿಂದ ತುಂಬಿದ್ದು ಎಲ್ಲರ ಮನಸ್ಸನ್ನು ತಟ್ಟುವಂತೆ ನಟಿಸಿದ್ದಾರೆ. ಮತ್ತು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳಬಹುದು. ಅವರ ಇಂಟೆನ್ಸಿಟಿ ತುಂಬಿದ ಆ್ಯಕ್ಟಿಂಗ್ನ ಒಂದು ಸೀನನ್ನು ನೋಡೋಣ ಬನ್ನಿ. ಅಷ್ಟೇ ಅಲ್ಲ, ಪ್ರೆಸ್ ಮೀಟಲ್ಲಿ ಕೊತ್ತಲವಾಡಿ ಬಜೆಟ್ ಬಗ್ಗೆ ಪ್ರಶ್ನಿಸಿದಾಗ ಪ್ರೊಡ್ಯೂಸರ್ ಮೇಡಮ್ ಅವರು ಈ ರೀತಿಯಾಗಿ ಉತ್ತರಿಸಿದ್ದಾರೆ. ನಾನು ಹೇಳ್ತೀನಿ, ಇದೆಲ್ಲ ಮುಗಿಲಿ ಆಮೇಲೆ ಹೇಳ್ತೀನಿ. ಬಜೆಟ್ ಮಾತಾಡೋ ಜಾಗ ಅಲ್ವೇ ಇಲ್ಲ ಇದು. ಏನಂತೀರ? ಕೂತ್ಕೊಂಡು ಒಂದ್ಸರಿ ಲೆಕ್ಕ ನೋಡ್ತೀನಿ, ಆಮೇಲೆ ಹೇಳ್ತೀನಿ. ಬರೀ ಇಂಥದೆಯ ಜೋಕ್ ಸೈಡಿಗಿಟ್ಟು ಹೇಳಬೇಕಾದರೆ, ಪುಷ್ಪಾ ಮೇಡಮ್ ಅವರು ನಿರ್ಮಿಸಿದ ಸಿನಿಮಾ ಚೆನ್ನಾಗಿ ಮೂಡಿಬಂದಿದೆ. ಪೃಥ್ವಿ ಅಂಬರ್ ಅವರು ಈ ಸಿನಿಮಾದ ಮುನ್ನ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅದರಲ್ಲಿ ದಿಯಾ ಸಿನಿಮಾ ಸೂಪರ್ ಹಿಟ್ ಆದ ನಂತರ ಜನಪ್ರಿಯತೆಯನ್ನು ಗಳಿಸಿದ್ದರು. ಆದರೆ ಈ ತರಹದ ಆ್ಯಕ್ಷನ್ ಪಾತ್ರವನ್ನು ಮೊದಲನೇ ಬಾರಿ ಮಾಡಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಅದಲ್ಲದೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಅನುಭವ ಮತ್ತು ಅಭಿನಯ ಈ ಸಿನಿಮಾಕ್ಕೆ ಹೊಸ ಹೊಳಪನ್ನು ನೀಡಿದೆ ಎಂದು ಹೇಳಬಹುದು. ಚಿತ್ರದ ನಿರ್ದೇಶನ ಸರಳವಾಗಿದ್ದು, ಹಳೆಯ ದೃಶ್ಯಾವಳಿಗಳು, ಭಾಷೆ ಇವೆಲ್ಲವೂ ನಿಜವಾಗಿ ಒಥೆಂಟಿಕ್ ಆಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಆ್ಯಕ್ಷನ್ ಅದ್ಭುತವಾಗಿ ಕಂಡುಬಂದಿದೆ ಎಂದು ಹೇಳಬಹುದು. ಇವುಗಳ ಒಂದು ಸಣ್ಣ ದೃಶ್ಯಾವಳಿಯನ್ನು ನೋಡೋಣ ಬನ್ನಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.